ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೈರತನಿಯಂ ಶ್ರೀನಿವಾಸಂ ಭಜೇನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸೇಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಯತಿ ಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಎಲ್ಲ ಹರಿದಾಸ ಬಂಧುಗಳೇ, ಇವತ್ತು ವಿಶೇಷವಾಗಿ ಅಧಿಕ ಮಾಸ ಅಧಿಕಸ್ಯ ಅಧಿಕ ಫಲಂ ಅಂತ ನಾವೇನು ಕರಿತಾ ಇದ್ದೀವಿ, ಈ ಒಂದು ಅಂತಿಮ ಸ್ವರೂಪ ಕಾಣ್ತಾ ಇದ್ದೇವೆ. ನಿರಂತರವಾಗಿ 30 ದಿನಗಳ ಕಾಲ ನಿರಂತರ ಭಜನೆ, ಹವನ, ಹೋಮ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಅಷ್ಟೋತ್ತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿಜವಾಗಲೂ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಎಕ್ಸ್ಟ್ರಾ ಅಂಥೇಳಿ ನಾವು ಬೋನಸ್ ತಿಂಗಳಂತ ನಾವೇನು ಕರಿತೀವಿ, ಆ ಭಗವಂತನ ಬೋನಸ್ ತಿಂಗಳು ಕೊಟ್ಟಿದ್ದಾನೆ. ಯಾಕಂದರೆ ನಾವು 12 ತಿಂಗಳು ನಮಗೆ ಸಾಕಾಗೋದಿಲ್ಲ. ನಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಮಗ್ನರಾಗಿದ್ದೀವಿ. ಭಗವಂತನ ನಿಮ್ಮ ವೈಯಕ್ತಿಕ ವಿಜ್ಞಾನಗಳಲ್ಲಿ ವಿಚಾರದಲ್ಲಿ ಮಗ್ನರಾಗಿರ್ತೀರಿ, ಭಗವಂತನ ಸ್ಮರಣೆ ಬಿಟ್ಟಿರ್ತೀರಿ, ಭಗವಂತನ ಧ್ಯಾನ ಬಿಟ್ಟಿರ್ತೀರಿ, ಭಗವಂತನ ನೆನಸದನ್ನು ಬಿಟ್ಟಿರ್ತೀರಿ, ಹರಿದಾಸ ಸಾಹಿತ್ಯವನ್ನು ಮರೆತು ಬಿಟ್ಟಿರ್ತೀರಿ. ಆದರೆ ನಿಮಗಾಗಿ 3 ವರ್ಷಕ್ಕೆ ಒಂದು ಸರ್ತಿ ಬೋನಸ್ ತಿಂಗಳಂತ ಕೊಡ್ತಾ ಇದ್ದೀನಿ. ಆ ತಿಂಗಳಲ್ಲಿ ನೀವೇನು ಆಚರಣೆ ಮಾಡ್ತೀರಿ ಅವೆಲ್ಲ ಅನಂತ 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 ಫಲ ಕೊಡ್ತಕ್ಕಂಥ ತಿಂಗಳು ಈ ಸಾರಿ ಬಂದಿದೆ. ಈ ಸಾರಿಯಾಗಿ ಪರಾಭವ ಸಂವತ್ಸರ, ಉತ್ತರಾಯಣ, ಅಧಿಕ ಜ್ಯೇಷ್ಠ ಕೂಡ ಕೂಡಿದೆ ಅಂತ ಹೇಳಿದ್ರೆ ಈ 3 ಕೂಡೋದಕ್ಕೆ ಇದಕ್ಕೆ ಮಹಾಯೋಗ ಅಂತ ಹೇಳಿ ಕರಿತಾ ಇದ್ದಾರೆ. ಅಂಥ ಮಹಾಯೋಗದ ಒಂದು ಅಂತಿಮ ಘಟ್ಟದಲ್ಲಿ ನಾವೆಲ್ಲರೂ ಇದ್ದೇವೆ. ನಿಜವಾಗಲೂ ಇದು ಒಂದು ನಮಗೆ ಸಾಧನೆ ಮಾಡಲಿಕ್ಕೆ ಅತ್ಯಂತ ಪರ್ವಕಾಲ, ಪಕ್ವಕಾಲ ಅಂತ ಹೇಳಿದ್ರೆ ಇದು ಅಧಿಕ ಮಾಸ. ಇಂಥ ಅಧಿಕ ಮಾಸದಲ್ಲಿ ನಮ್ಮ ರಾಯರ ಮಠದ ಪೂರ್ವಜರು ಆಗಿರ್ತಕ್ಕಂಥ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರ ಸ್ಮರಣೆ ಮಾಡ್ತಕ್ಕಂಥ ಭಾಗ್ಯ ಇವತ್ತು ನಮಗೂ ನಿಮಗೂ ರಾಘವೇಂದ್ರ ಸ್ವಾಮಿಗಳು ಒದಗಿಸಿಕೊಟ್ಟಿದ್ದಾರೆ. ನಿಜವಾಗಲೂ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 14ನೇ ಯತಿ ಶ್ರೇಷ್ಠರು ಅಂತ ಹೇಳಿದರೆ ನಮ್ಮ ವಿಜಯೇಂದ್ರ ತೀರ್ಥರು. ಅವರ ಹೆಸರೇ ಎಲ್ಲೆಲ್ಲಿ ಹೋಗ್ತಾರೆ ಅವರಲ್ಲಿ ವಿಜಯ. ಅವರ ಪೂರ್ವಾಶ್ರಮದ ಹೆಸರು ವಿಠ್ಠಲಾಚಾರ್ಯರು. ಅವರು ತಮ್ಮ ವೇದಾಧ್ಯಯನಕ್ಕೆ ಒಂದು ವಿಜಯನಗರ ಸಾಮ್ರಾಜ್ಯಕ್ಕೆ ಬರುತ್ತಾರೆ. ಅಲ್ಲಿ ಶ್ರೀ ವ್ಯಾಸರಾಜರ ಒಂದು ಗರಡಿಯಲ್ಲಿ ಅವರು ಪಳಗ್ತಾರೆ. ಯಾಕಂತ ಹೇಳಿದ್ರೆ ನಿಜವಾಗಲೂ ವ್ಯಾಸರಾಜರಂತಾರೆ ಇಂಥ ಶಿಷ್ಯ ಸಿಗದೆ ನನಗೆ ಬಹಳ ಅಪರೂಪ ಅಂತ ಹೇಳಿ 24 ಜನ ಯತಿಗಳಿಗೆ ಪಾಠ ಹೇಳಿದ ಕೀರ್ತಿ ವ್ಯಾಸರಾಜರ. ಆದರೆ ಅದರಲ್ಲಿ ಒಬ್ಬರು ನಮ್ಮ ವಿಠ್ಠಲಾಚಾರ್ಯರು. ಅವರನ್ನು ನೋಡಿ ಅವರಿಗೆ ಸನ್ಯಾಸಿ ದೀಕ್ಷೆಯನ್ನು ಕೊಡ್ತಾರೆ. ಕೊಟ್ಟು ಅವರಿಗೆ ವಿಷ್ಣು ತೀರ್ಥರಂತ ಹೇಳಿ ನಾಮಕರಣ ಮಾಡ್ತಾರೆ. ಅಂಥ ಪ್ರತಿಭಾನ್ವಿತ ವಿದ್ಯಾರ್ಥಿ ನಿಜವಾಗಲೂ ನಮ್ಮ ಸಂಸ್ಥಾನದಲ್ಲಿ, ನಮ್ಮ ಗುರುಕುಲದಲ್ಲಿ ಇದ್ದಿದ್ದೇ ನಮ್ಮ ಭಾಗ್ಯ ಅಂತ ಹೇಳಿ ವ್ಯಾಸರಾಜರು ಸಾಕಷ್ಟು ಸಮಯದಲ್ಲಿ ಹೇಳಿದ್ದಾರೆ. ಅಂಥ ವ್ಯಾಸರಾಜರ ಗರಡಿಯಲ್ಲಿ ಬೆಳೆದಕ್ಕಂಥ ವಿಜಯೇಂದ್ರ ತೀರ್ಥರೇ ಒಂದು ಸಾರಿ ಸುರೇಂದ್ರ ತೀರ್ಥರಂತ ಹೇಳಿ ಅಲ್ಲಿ ತುಳಸಿವನದಲ್ಲಿ ತಪಸ್ಸು ಮಾಡೋ ಕಾಲಕ್ಕೆ ವ್ಯಾಸರಾಜರು ಶಿಷ್ಯರಿಗೆ ಹೇಳ್ತಾರೆ, ನೀವು ಹೋಗಿ ತುಳಸಿ ತೊಗೊಂಡು ಬನ್ನಿ ಅಂತ ಹೇಳಿದಾಗ ತೊಗೊಂಡು ಬಂದಾಗ ಇದು ನಿರ್ಮಲವಾಗಿದೆ, ಅಲ್ಲಿ ಯಾರಾದರೂ ತಪಸ್ಸು ಕೂತಿದ್ದಾರ ಅಂತ ಕೇಳಿದಾಗ ಇಲ್ಲ, ಒಬ್ಬ ಯತಿಗಳು ಧ್ಯಾನ ಮಾಡ್ತಿದ್ರು ಅಂತ ಕೇಳಿದಾಗ ಅವ್ರನ್ನ ಕರ್ಕೊಂಡು ಬನ್ನಿ ವೈಭೋಜನ ಅಂತ ಹೇಳಿದಾಗ ವ್ಯಾಸರಾಜರ ಸಂಸ್ಥಾನಕ್ಕೆ ಸುರೇಂದ್ರ ತೀರ್ಥರು ಬರ್ತಾರೆ. ಬಂದು ಹೊತ್ತಿನಲ್ಲಿ ನಿಜವಾಗಲೂ ಸುರೇಂದ್ರ ತೀರ್ಥ ನೋಡಿ ಬಹಳ ಆನಂದ ಆಗ್ತದೆ. ಎಂಥ ತಪಸ್ವಿಗಳು ನೀವು ಕೂತಲ್ಲೇ ಮೂಲ ರಾಮನ ಪೂಜೆ ಮಾಡ್ತಕ್ಕಂಥ ಭಾಗ್ಯ ನಿಮಗೆ ಭಗವಂತ ಕೊಟ್ಟಿದ್ದಾನೆ. ಅಂಥ ಚೈತನ್ಯ ಶಕ್ತಿ, ಅಂಥ ವಿದ್ವತ್ ಇರತಕ್ಕಂಥ ಪ್ರತಿಭೆ ತಮ್ಮ ಸುರೇಂದ್ರ ದರ್ಶನ ಆಗಿದ್ದೆ ನನ್ನ ಭಾಗ್ಯ ಅಂತ ಹೇಳಿ ವ್ಯಾಸರಾಜರು ಹೇಳಿದಾಗ ಅವಾಗ ಸುರೇಂದ್ರ ತೀರ್ಥರಂತರ, ಇಲ್ಲ, ನಾನು ಬಂದ ಉದ್ದೇಶ ಬೇರೆಯೇ ಇದೆ. ನನ್ನ ಪರಂಪರೆಯಲ್ಲಿ ಮುಂದುವರ್ತಕ್ಕಂಥ ಒಬ್ಬ ಶಿಷ್ಯನ ಹುಡುಕ್ತಾ ಇದ್ದೀನಿ, ನನಗೆ ಬೇಕಂತ ಹೇಳಿದಾಗ ಅವರಂದರು, ನನ್ನಲ್ಲಿ 24 ಜನ ಎಲ್ಲ ಇದ್ದಾರೆ ಯತಿಗಳು, ಅವರಲ್ಲಿ ನೀವು ಯಾರಾದರೂ ಒಬ್ಬರನ್ನ ತೊಗೊಂಡು ಹೋಗ್ಬೋದು ಅಂತ ಹೇಳಿದಾಗ ಅವರು ಆಯ್ಕೆ ಮಾಡಿದ್ದೇ ವಿಷ್ಣು ತೀರ್ಥರನ್ನು. ಅವರ ಸನ್ಯಾಸಾಶ್ರಮ ಕೊಟ್ಟ ಹೆಸರು ವಿಷ್ಣು ತೀರ್ಥ. ಅವರು ನೋಡ್ತಾರೆ, ಅವರಲ್ಲಿ ತಮ್ಮಲ್ಲಿ ಸುರೇಂದ್ರ ತೀರ್ಥರು ತೊಗೊಂಡು ಬಂದು ಅವರಿಗೆ ಇನ್ನೂ ಹೆಚ್ಚಿನ ವೇದಾಧ್ಯಯನ ಮಾಡಿಸಿ ಅವರಿಗೆ ತಮ್ಮ ಪೀಠಾರೋಹಣ ಕೊಡ್ತಾರೆ. ಕೊಟ್ಟು ಅವರಿಗೆ ವಿಜಯೇಂದ್ರ ತೀರ್ಥರಂತ ಹೇಳಿ ನಾಮಕರಣ ಮಾಡ್ತಾರೆ. ಇವತ್ತಿಗೂ ಅಪ್ಪಣಾಚಾರ್ಯ ವಿರಚಿತ ಒಂದು ರಾಯರ ಸ್ತೋತ್ರದಲ್ಲಿ ವಿಜಯೇಂದ್ರರ ಸುಧೀಂದ್ರರ ಹೆಸರು ಬರಲಾರದೆ ರಾಯರ ಹೆಸರು ಬರುವುದಿಲ್ಲ. ಅಂದರೆ ವಿಜಯೇಂದ್ರ ಕರಾಬ್ಜೋತ ಸುಧೀಂದ್ರ ವರಪುತ್ರಕ ಅಂತಕ್ಕಂಥ ಒಂದು ಶ್ಲೋಕ ಕೂಡ ಇವತ್ತಿಗೂ ಯಾರ್ಯಾರು ಅಷ್ಟೋತ್ರ ಮಾಡ್ತೀರಿ ಅಷ್ಟೋತ್ರ ಮಾಡಿದವರ ಧ್ವನಿಯಲ್ಲಿ ಬರ್ತಕ್ಕಂಥ ಏಕೈಕ ಶಬ್ದ ಅಂತ ಹೇಳಿದ್ರೆ ಅದು ವಿಜಯೇಂದ್ರ ತೀರ್ಥರು. ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಲ್ಲೆಲ್ಲಿ ವಿಜಯನೇ ಅಂತ ಅವರು ಸಾಧಾರಣ 39 ವರ್ಷಗಳ ಕಾಲ ನಿರಂತರವಾಗಿ ರಾಮದೇವರ ಪೂಜೆ ಮಾಡಿದ ಭಾಗ್ಯ ಅವರಿಗೆ ಬರ್ತಾ ಇದೆ. ಆ ಸಂಸ್ಥಾನವನ್ನು ಆಳಿದ ಭಾಗ್ಯ ಬರ್ತಾ ಇದೆ. 97 ವರ್ಷ ಅವರ ಜೀವಿತ ಅವಧಿಯಲ್ಲಿ 64 ವಿದ್ಯೆಗಳನ್ನು ಸಂಪಾದಿಸಿಕೊಂಡು
ತಮ್ಮ ವಿದ್ವತ್ತು ಒಂದು ಪ್ರತಿಭೆಗೆ ಯಾರು ಎಲ್ಲ ಉತ್ತರ ಭಾರತ ದಕ್ಷಿಣ ಭಾರತ ಸಂಚಾರ ಮಾಡಿದಾಗ ಎಷ್ಟೇ ಜನ ಅವರ ವಾದಕ್ಕೆ ಬಂದಾಗ ಅವರನ್ನು ಸೋಲನ್ನು ಒಪ್ಪಿಕೊಂಡು ಅವರು ಶಿಷ್ಯರಾದರು. ಅವರು ಆರಿಸಿಕೊಂಡಿರ್ತಕ್ಕಂತಹ ಕರ್ಮಕ್ಷೇತ್ರ ಧರ್ಮಕ್ಷೇತ್ರ ಅಂತ ಹೇಳಿದ್ರೆ ಅದು ಕುಂಭಕೋಣ ಅಂತ ಹೇಳಿದ್ರೆ ಅಲ್ಲಿ ವೈಷ್ಣವರಿಗೆ ಸ್ಥಾನವೇ ಇದ್ದಿಲ್ಲ. ಅಲ್ಲಿ ಕುಂಭೇಶ್ವರ ದೇವಸ್ಥಾನದಲ್ಲಿ ವಾಸ ಮಾಡಿ ಅಲ್ಲಿರ್ತಕ್ಕಂಥ ವಾದಿಗಳನ್ನು ಸೋಲಿಸಿ ತಾವು ಜಯಪತ್ರವನ್ನು ಪಡೆದರು. ವಿಜಯೇಂದ್ರ ತೀರ್ಥರು ಇವತ್ತು ನೀವು ಕುಂಭೇಶ್ವರ ದೇವಾಲಯಕ್ಕೆ ಹೋದಾಗ ಅಲ್ಲಿ ವಿಜಯೇಂದ್ರ ತೀರ್ಥರು ಅಲ್ಲಿ ಬಂದು ನಿಂತಹ ಸ್ಥಳ ಕೂಡ ಇವತ್ತಿಗೂ ನಮಗೆ ತೋರಿಸ್ತಾರೆ. ಅಂದರೆ ವಿಜಯೇಂದ್ರ ತೀರ್ಥರು ಆ ಜಾಗ ಬಹಳ ಆನಂದ ಆಯ್ತು. ಯಾಕಂದರೆ ಆ ವಿಜಯೇಂದ್ರ ತೀರ್ಥರ ಸಂಚಾರ ಕಾಲದಲ್ಲಿ ಕುಂಭಕೋಣದಲ್ಲಿ ಇವತ್ತಿಗೂ ಅವರ ಮೂಲ ವೃಂದಾವನ ಅತ್ಯಂತ ದೊಡ್ಡದಾದ ವೃಂದಾವನ ನೋಡಬೇಕಂತ ಹೇಳಿದ್ರೆ ನಾವು ಕುಂಭಕೋಣಕ್ಕೆ ಹೋಗಬೇಕು. ಆ ಕುಂಭಕೋಣದಲ್ಲಿ ಆ ವಿಜಯೇಂದ್ರ ತೀರ್ಥರ ಒಂದು ಭವ್ಯ ವೃಂದಾವನ ಕೂಡ ಇದೆ ಅಂತ. ಆ ಜೊತೆಗೆ ಸುರೇಂದ್ರ ತೀರ್ಥರ ಜೊತೆಗೆ ಇನ್ನೊಬ್ಬ ಗೌರವಸ್ಥ ಗೃಹಸ್ಥರು ಕೂಡ ಇದ್ದರು. ಅವರಿಗೂ ಕೂಡ ವೇದಾಧ್ಯಯನ ಮಾಡಿ ಅವರಿಗೂ ಕೂಡ ಸನ್ಯಾಸಿ ದೀಕ್ಷೆಯನ್ನು ಸುರೇಂದ್ರ ತೀರ್ಥರು ಕೊಟ್ಟಿದ್ದರು. ನಂತರ ಸುರೇಂದ್ರ ತೀರ್ಥರು ಆ ಸನ್ಯಾಸಿಯನ್ನು ವಿಜಯೇಂದ್ರ ತೀರ್ಥರಿಗೆ ಒಪ್ಪಿಸಿದರಂತೆ. ಮುಂದೆ ಬರ್ತಕ್ಕಂಥ ಪೀಠಗಳಲ್ಲಿ ಇವರನ್ನು ತಗೋ ಅಂತ ಹೇಳಿದಾಗ ವಿಜಯೇಂದ್ರ ತೀರ್ಥರು ತಮಗೆ ಸಾಮ್ರಾಜ್ಯದ ಅಂತ್ಯದಲ್ಲಿ ಅವರಿಗೆ ಪಟ್ಟ ಕಟ್ಟಿ ಸುಹೀಂದ್ರ ತೀರ್ಥರಂತ ಹೇಳಿ ನಾಮಕರಣ ಮಾಡಿದರು. ಅಂಥ ಭವ್ಯ ಪರಂಪರವನ್ನು ಇವತ್ತೇ ನಮಗೆ ರಾಘವೇಂದ್ರ ಸ್ವಾಮಿಗಳು ಕಾಮಧೇನು ಕಲ್ಪವೃಕ್ಷ ಅಂತ ಹೇಳಿ ನಮ್ಮ ಕಣ್ಣೆದುರಿಗೆ ವೃಂದಾವನದ ಮುಖಾಂತರ ನಮಗೆ ಅನುಗ್ರಹ ತಮ್ಮ ಪುಣ್ಯ ಧಾರೆಯನ್ನು ಏನು ಎರಿತಾ ಇದ್ದಾರೆ ಅಂಥ ಭಾಗ್ಯವನ್ನು ಕೊಟ್ಟಿರತಕ್ಕಂಥ ಕೀರ್ತಿ ನಮಗೆ ವಿಜಯೇಂದ್ರ ತೀರ್ಥರಿಗೆ ಸಲ್ತಾ ಇದೆ, ಸುಧೀಂದ್ರ ತೀರ್ಥರಿಗೆ ಸಲ್ತಾ ಇದೆ. ಅಂಥ ರಾಘವೇಂದ್ರ ಸ್ವಾಮಿಗಳು ಇವತ್ತು ಇರದಿದ್ದರೆ ಇವತ್ತು ಅಷ್ಟೋತ್ತರ ಇರ್ತಿದ್ದಿಲ್ಲ, ಅಷ್ಟೋತ್ತರ ಮಂಡಳಿ ಇರ್ತಿದ್ದಿಲ್ಲ. ನೀವು ಶ್ರಾದ್ದ ಪಕ್ಷ ಕರ್ಮಗಳನ್ನು ಮಾಡ್ತಕ್ಕಂಥ ಸ್ಥಳ ಹುಡುಕಬೇಕಾದಂಥ ಪರಿಸ್ಥಿತಿ ಇತ್ತು. ಅಂಥ ಪರಿಸ್ಥಿತಿ ಒಂದು ನಿವಾರಣೆಗೆ ಒಂದು ರಾಯರು ಕೊಟ್ಟಿರತಕ್ಕಂಥ ದೊಡ್ಡ ವರ. ರಾಯರು ಬಂದ ಮೇಲೆ ಅವರು ಮಂತ್ರಾಲಯವನ್ನು ಆಯ್ಕೆ ಮಾಡಿಕೊಂಡ್ರು. ಅದಕ್ಕಿಂತ ಪೂರ್ವದಲ್ಲಿ ಅದಕ್ಕೆ ವಿಜಯೇಂದ್ರ ತೀರ್ಥರ ಮಠ ಅಂತ ಕರಿತಿದ್ರು, ದಕ್ಷಿಣಾದಿ ಮಠ ಅಂತ ಕರಿತಿದ್ರು, ವಿದ್ಯಾ ಕೊಡ್ತಕ್ಕಂಥ ವಿದ್ಯಾ ಮಠ ಅಂತ ಕೂಡ ಕರಿತಿದ್ರು. ಕುಂಭಕೋಣದಲ್ಲಿ ಅವರ ಸಂಸ್ಥಾನ ಇತ್ತು. ನಂತರ ರಾಯರು ಬಂದ ಮೇಲೆ ಮಂತ್ರಾಲಯ ಕೂಡ ಅಷ್ಟೇ ಒಂದು ಉತ್ತುಂಗಕ್ಕೆ ಏರಿತು. ಆ ವಿಜಯೇಂದ್ರ ತೀರ್ಥರ ಕಾಲದಲ್ಲಿ ಶ್ರೀಮಠ ಉನ್ನತವಾಗಿ ಬೆಳೆದಂತಹ ಅವರು ನಿಜವಾಗಲೂ ವಿಜಯೇಂದ್ರ ತೀರ್ಥರ ಸ್ಮರಣೆ ಮಾಡಿದ ಸಾಕು ನಮಗೆ ಎಷ್ಟೋ ವಿದ್ಯೆಯನ್ನು ಹತ್ತದೇ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ವಿದ್ಯೆ ಹತ್ತಬೇಕು ಅಂತ ಹೇಳಿದ್ರೆ ಕೇವಲ ವಿಜಯೇಂದ್ರ ತೀರ್ಥರ ಸ್ಮರಣೆ ಮಾಡಿದ ಸಾಕು. ಆ ವಿದ್ಯೆ ಕೂಡ ಬರ್ತಕ್ಕಂತಹ ಒಂದು ಮಾಸದಲ್ಲಿ ಈ ಒಂದು ಅಧಿಕ ಮಾಸದಲ್ಲಿ ಅವರ ಸ್ಮರಣೆ ಅವರ ಆರಾಧನೆ ಮಾಡತಕ್ಕಂಥ ಭಾಗ್ಯ ಇವತ್ತು ನಮಗೂ ನಿಮಗೂ ಸಿಕ್ಕಿದೆ. ಅದು ದೊಡ್ಡ ಏಕಾದಶಿ, ಆ ಕೃಷ್ಣ ಪಕ್ಷ ಏಕಾದಶಿ, ಅಧಿಕ ಮಾಸದ ಕೃಷ್ಣ ಪಕ್ಷ ಏಕಾದಶಿ ಅಂತ ಹೇಳಿದ್ರೆ ಅತ್ಯಂತ ಉನ್ನತ ಮಟ್ಟದ ಏಕಾದಶಿ. ಈ ಒಂದು ಏಕಾದಶಿ ಮಾಡಿದರೆ ಸರ್ವ ಏಕಾದಶಿ ಮಾಡಿದ ಭಾಗ್ಯ ಕೂಡ ಬರ್ತಾ ಇದೆ. ಅಂತಹ ಒಂದು ಏಕಾದಶಿಯಲ್ಲಿ ಕೂಡ ಎಲ್ಲ ಕಡೆ ಜಾಗರಣ ಉತ್ಸವ ಕೂಡ ನಡೀತಾ ಇದೆ. ನಮ್ಮ ಭವಾನಿ ನಗರ ರಾಯಮಠದಲ್ಲಿ ಕೂಡ ಮುಂಜಾನೆ 5ರಿಂದ ರಾತ್ರಿ ನಿರಂತರವಾಗಿ 24x7 ನಿರಂತರವಾಗಿ ಭಜನಾ ಕಾರ್ಯಕ್ರಮ, ಸಂಕೀರ್ತನ, ಜ್ಞಾನ ಕಾರ್ಯ ಕೂಡ ನಡೀತಾ ಇದೆ. ಅದೇ ರೀತಿಯಾಗಿ ನಮ್ಮ ಕೆಂಪಣ್ಣವರ ಕಲ್ಯಾಣ ಮಂಟಪದಲ್ಲಿ ಕೂಡ ಒಂದು ಗಾಯನ ಮತ್ತು ಈ ಭಾಗವತ ಕೂಡ ಬಹಳ ಅದ್ಭುತವಾಗಿ ನಡೀತಾ ಇದೆ. ಅದು ಕೂಡ ರವಿವಾರ ಮಂಗಳ ಸ್ವರೂಪ ಕಾಣ್ತಾ ಇದೆ. ಆ ಭಾಗ್ಯದಲ್ಲಿ ಎಲ್ಲೆಲ್ಲಿ ಧರ್ಮ ಕಾರ್ಯಗಳು ನಡೀತಿದೆ ಅಲ್ಲಲ್ಲಿ ನಾವೆಲ್ಲರೂ ಭಾಗವಹಿಸಿದಾಗ ವಿಶೇಷವಾಗಿ ರಾಯರ ಆಶೀರ್ವಾದದ ಜೊತೆಗೆ ಹರಿವಾಯು ಗುರುಗಳ ಅನುಗ್ರಹ ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಇವತ್ತಿನ ನುಡಿ ಸ್ಮರಣೆ ಕೇಳಿದ. ಇವತ್ತಿನ ನುಡಿ ಸ್ಮರಣೆ 385ನೇ ನುಡಿ ಸ್ಮರಣೆ. ಈ ನುಡಿ ಸ್ಮರಣೆಗೆ ಕಾರಣಕರ್ತರು ಅಂತ ಹೇಳಿದರೆ ನಮ್ಮ ರಾಘವೇಂದ್ರ ಸ್ವಾಮಿಗಳ ಪ್ರಭುಗಳು. ಅವರ ಅಂತಃಕರಣ, ಅವರ ಕಾರುಣ್ಯ ನಮಗೆ ನಮ್ಮ ಕುಟುಂಬಕ್ಕೂ ಸದಾ ಇರಲಿ. ಆ ಸರ್ವೇ ಜನ ಸುಖನ ಬಂತು. ಇವತ್ತು ಎಲ್ಲರೂ ಕೇಳಿದರೆ ಪ್ರತಿಯೊಬ್ಬರ ಮನೆಯಲ್ಲಿ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.